ದೇಣಿಗೆಯ ಹಗರಣದಲ್ಲಿ ಈ ಹೊತ್ತಿನ ಬಿಗ್ ನ್ಯೂಸ್ ಇದು. ಜೈಲಿನಲ್ಲೇ 8 ಆರೋಪಿಗಳ ವಿಚಾರಣೆಗೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಜೈಲಿನಲ್ಲೇ ಅವಿನಾಶ್ ಶುಕ್ಲಾ ವಿಚಾರಣೆಗೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಯೋಧ್ಯೆ ದೇಣಿಗೆ ಹಗರಣದಲ್ಲಿ ಅತಿ ದೊಡ್ಡ ಅಪ್ಡೇಟ್ ಇದು. ಜೈಲಿನಲ್ಲೇ 8 ಆರೋಪಿಗಳ ವಿಚಾರಣೆಗೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಜೈಲಿನಲ್ಲೇ 8 ಆರೋಪಿಗಳ ವಿಚಾರಣೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ ಅವಿನಾಶ್ ಶುಕ್ಲಾ ಮನೆ ಮೇಲೆ ಎಸ್ಐಟಿ ದಾಳಿಯನ್ನ ಮಾಡಿತ್ತು. ಎಸ್ಐಟಿ ದಾಳಿಯ ವೇಳೆ ಅಪಾರ ಪ್ರಮಾಣದಲ್ಲಿ ನಗದು ಪತ್ತೆಯಾಗಿತ್ತು. ನಗದು ಪತ್ತೆಯ ವಿಚಾರದಲ್ಲಿ ಅವಿನಾಶ್ನನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಎಸ್ಐಟಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೀಗಾಗಿಯೇ ಜೈಲಿನಲ್ಲೇ ವಿಚಾರಣೆಯನ್ನ ಮಾಡಲಿಕ್ಕೆ ನ್ಯಾಯಾಲಯ ಎಸ್ಐಟಿಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದು ಈಗ ಇದರಿಂದ ಏನಾದರೂ ಒಂದಷ್ಟು ಸ್ಫೋಟಕ ಅಂಶಗಳು ಹೊರಗಡೆ ಬರ್ಬೋದಾ ಅಂತ. ಮಗದೊಂದು ಕಡೆ ರಾಮ ಮಂದಿರದಲ್ಲಿ ಸಿಬ್ಬಂದಿ ನೇಮಕಾತಿ ಕೂಡ ತನಿಖೆ ಆಗುವಂತ ಸಾಧ್ಯತೆ ಇದೆ. ಸಿಬ್ಬಂದಿಯ ನೇಮಕಾತಿಯಲ್ಲಿ ಶಿಷ್ಟಾಚಾರವನ್ನು ಉಲ್ಲಂಘಿಸಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಮ ಮಂದಿರದ ಎಲ್ಲ ನೇಮಕಾತಿಗಳು ಸಹ ತನಿಖೆಯ ವ್ಯಾಪ್ತಿಗೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸೋಮವಾರ ರಾಮ ಮಂದಿರ ಟ್ರಸ್ಟ್ನ ಮಹತ್ವದ ಸಭೆ ನಡೆಯಲಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಯನ್ನ ಅಂಗೀಕರಿಸುವಂತ ಸಾಧ್ಯತೆ ಇದೆ. ಟ್ರಸ್ಟ್ಗೆ 3 ಹೆಚ್ಚುವರಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಬಹುದು. ರಾಮ ಮಂದಿರ ಆಡಳಿತಕ್ಕೆ ಸಿಇಒ ನೇಮಕದ ಬಗ್ಗೆಯೂ ಸಹ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಬಹುದು. ದೇಣಿಗೆ ಹಗರಣದ ಬೆಳಕಿಗೆ ಬಂದ ಬಳಿಕ ಈ ಒಂದು ಮೊದಲ ಸಭೆ ನಡೆಯಲಿದೆ. ಇದು ಇಡೀ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಂದು ಕಡೆ 8 ಜನ ಹೋಗಿ ಜೈಲಲ್ಲಿ ಕೂತಿದ್ದಾರೆ, ಮಾಡಬಾರ್ದನ್ನ ಮಾಡಿ ಈಗ ಜೈಲಲ್ಲಿ ಹೋಗಿ ಕಂಬಿ ಎಣಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಈಗ ಎಸ್ಐಟಿ ಅಧಿಕಾರಿಗಳು ಜೈಲಿನಲ್ಲೇ ವಿಚಾರಣೆಯನ್ನು ಮಾಡಲಿಕ್ಕೆ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಈಗ ನ್ಯಾಯಾಲಯದ ಜೈಲಿನಲ್ಲೇ ಈಗ ಅಷ್ಟೂ ಜನ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇವಿಷ್ಟು ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.